Hi guys, welcome back to another video. Haha, finally. ಚೆನ್ನಾಗಿ ಬಂದಿಲ್ಲ. ಟೇಕ್ ಟು. Hi guys, welcome back to another video. Today nothing much actually. ಅಂಥದ್ದೇನು ಇಂಟ್ರೆಸ್ಟಿಂಗ್ ಏನಿಲ್ಲ. ಜಸ್ಟ್ ಶಾರ್ಟ್ ವ್ಲಾಗ್ ಮಾಡೋದ ಅಂತ. ಜಸ್ಟ್ ಹಾಗೆ ಸನ್ಸೆಟ್ ನೋಡಿಕೊಂಡು ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗಬೇಕು. ಅದು ಆ ಪ್ಲೇಸ್ಗೆ ಎಲ್ಲರೂ ಹೋಗಿರ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ಕಾಲೇಜ್. ಸೊ ಹೋಗ್ತಿರೋದು. ಸೊ ಅದಕ್ಕೆ ಹೇಳಿದೆ, ಅಷ್ಟೇನು ಇಂಟ್ರೆಸ್ಟಿಂಗ್ ಇಲ್ಲ. ಆ್ಯಸ್ ಯೂಶ್ವಲ್ ಬೋರಿಂಗ್ ಆ್ಯಸ್ ಎವ್ರಿ ಸಿಂಗಲ್ ಡೇ. ಹೋಗಿ 6 hours ಎಂಜಾಯ್ ಮಾಡ್ಕೊಂಡು ಬರೋದು. ಮಾತ್ರ ಈ ವೆದರ್ ಸೂಪರ್ ಆಗಿದೆ. ಅದು ಈ ಟೈಮ್ ಮಾತ್ರ. ಈ ವೆದರ್ ಸಮ್ಮರ್ ಎಕ್ಸ್ಪೆಷಲಿ ಈ ಟೈಮ್ ಚೆನ್ನಾಗಿರುತ್ತೆ ಗಾಡಿ ಓಡಿಸೋಕ್ಕೆ. ಅದು ಬಿಟ್ಟರೆ ಇನ್ನು ಬೇರೆ ಟೈಮಲ್ಲೆಲ್ಲ ಎಷ್ಟು ಚಳಿ ಇರುತ್ತೆ ಅಂದರೆ, ಐ ಮೀನ್ ನಾಟ್ ದ ಡೇ ಅಲ್ಲಿರೋ ಟೈಮ್ ಅಲ್ಲ, ಬೇರೆ ಟೈಮ್ ಅಂದರೆ ವಿಂಟರ್ ಆರ್ ರೇನಿ. ಈ 7 o'clock ಟೈಮಲ್ಲಿ ಎಷ್ಟು ಚಳಿ ಇರುತ್ತೆ ಅಂದರೆ ಕಾಲೇಜ್ಗೆ ಹೋಗೋಕ್ಕೆ ಮನ್ಸು ಬರೋಲ್ಲ ಗುರು. ಟು ಬಿ ಆನೆಸ್ಟ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹ್ಯಾವ್ ದಿಸ್ ಬೀಸ್ಟ್ ವೈಲ್ ಇನ್ ದ ಏಜ್ ಆಫ್ ಯುವರ್ 20s. ಇನ್ ಮೈ 20s ಟು ಹ್ಯಾವ್ ದಿಸ್ ಬೀಸ್ಟ್. ಎಷ್ಟು ಖುಷಿಯಾಗುತ್ತೆ ಅಂದರೆ ಈ ಥರ ಎಫರ್ಟ್ಲೆಸ್ ಆಗಿ ಕಾಲೇಜ್ಗೆ ಹೋಗೋದು. ಐ ಓನ್ಲಿ ಇಮ್ಯಾಜಿನ್ಡ್ ಇಟ್, ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್. ಎಷ್ಟು ಖುಷಿ ಆಗುತ್ತೆ ಅಂದರೆ ಟು ಗೋ ಆನ್ ಬ್ಯೂಟಿಫುಲ್ ಪ್ಲೇಸಸ್, ಟು ಎಂಜಾಯ್, ಟು ಗೋ ಆನ್ ಲಾಂಗ್ ರೈಡ್ಸ್, ಟು ಎಂಜಾಯ್, ಸುಮ್ಮನೆ ಸುತ್ತಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಇನ್ಮೇಲೆ ಅಟ್ಲೀಸ್ಟ್ ವ್ಲಾಗ್ ಮಾಡೋದಾದರೂ ಜಾಸ್ತಿ ಮಾಡಬೇಕು. ಇಲ್ಲ ಅಂದರೆ ಆಫ್ ಕ್ಯಾಮ್ರಾ ನನ್ನ ಪರ್ಸನಾಲಿಟಿನೇ ಬೇರೆ ಇರುತ್ತೆ. ದಟ್ಸ್ ದ ಓನ್ಲಿ ಪ್ರಾಬ್ಲಮ್. ಸೊ ಕೇರ್ಫುಲ್ ಆಗಿ ಇರಬೇಕಂದ್ರೆ ಕ್ಯಾಮ್ರಾ ಇದ್ರೇ ಅರ್ಥ ಆಯಿತು ಅನಿಸುತ್ತೆ. ಐ ಆಮ್ ನಾಟ್ ಸೇಯಿಂಗ್ ನಾನು ಇದರ ಮ್ಯಾಕ್ಸ್ ಸ್ಪೀಡ್ ಹೋಗ್ತೀನಿ ಅಂತ, ಬಟ್ ಸಮ್ಟೈಮ್ಸ್ ಐ ರಿಯಲಿ ಪುಷ್ ಮೈ ಲಿಮಿಟ್ಸ್, ವಿಚ್ ಇಸ್ ನಾಟ್ ಸೇಫ್, ವಿಚ್ ಇಸ್ ನಾಟ್ ರೆಕಮೆಂಡೇಬಲ್. ಪ್ಲೀಸ್ ರೈಡ್ ವಿತ್ ಇನ್ ಯೋರ್ ಲಿಮಿಟ್ಸ್. ಎಲ್ಲ ನಿಮ್ದು ಎಷ್ಟು ಲಿಮಿಟ್ಸ್ ಇದೆ, ನೋ ಯೋರ್ ಲಿಮಿಟ್ಸ್ ಆ್ಯಂಡ್ ಬಿ ಬಿಲೋ ದ್ಯಾಟ್. ವಾವ್, ಏನು ಕ್ರೇಜಿ ಇದೆ ಗುರು. ಲಿಟ್ರಲಿ ನಾನು ಕಾರ್ನ ಯಾಕೆ ಪ್ರಿಫರ್ ಮಾಡಲ್ಲ ಅಂದರೆ ಇದೆ, ಈ ಥರ ಸನ್ರೈಸ್ನ ಫೀಲ್ ಮಾಡೋಕ್ಕಾಗೋದು ಬೈಕಲ್ಲಿ ಮಾತ್ರ. ಕಾರಲ್ಲಿ ಯಾವುದೇ ಕಾರಣಕ್ಕೂ ಸನ್ರೈಸ್ನೆಲ್ಲ ಫೀಲ್ ಮಾಡೋಕ್ಕಾಗಲ್ಲ. ಕಾರಲ್ಲಿ ಜಸ್ಟ್ ನೋಡ್ಬೋದು ಗುರು, ಬಟ್ ಈ ಥರ ಫೀಲ್ ಆಗಲ್ಲ. ಟೆಂಪ್ರೇಚರ್ ಇಸ್ 23, ನಾಟ್ ಬ್ಯಾಡ್. ಅಷ್ಟು ಏನು ಚಳಿ ಇಲ್ಲ. ಅಫ್ಕೋರ್ಸ್ 23 ಈಸ್ ನಾರ್ಮಲ್ ಕೈಂಡ್ ಆಫ್ ಟೆಂಪ್ರೇಚರ್, ನಾರ್ಮಲ್ ವಾಲ ಇನ್ ದ ಕೋಲ್ಡ್. ಬಟ್ ಇನ್ನೊಂದು 3-4 hours ಅಷ್ಟರಲ್ಲಿ ಆಗುತ್ತೆ. ಎಷ್ಟು 30, 29, 31 ಆ ಥರ ಆಗ ಇರೋದು ಗುರು. 36 degrees Celsius ಆದಾಗ ಒಂದು ಫ್ಯಾಕ್ಟ್ ಹೇಳಲ್ಲ, ರೈಡಿಂಗಿಂದ ಎಷ್ಟು ಪೇಷನ್ಸ್ ಬಿಲ್ಡ್ ಆಗುತ್ತೆ ಅಂದರೆ, ಕಾನ್ಸ್ಟೆಂಟಾಗಿ ಸ್ಕ್ಯಾನ್ ಮಾಡ್ತಿರ್ತಾರೆ ಎನ್ವಿರಾನ್ಮೆಂಟ್ನ. ನನ್ನ ಮಗ ನುಗ್ತಾನೆ ಹೇಳೋಕ್ಕಾಗಲ್ಲ, ಗಾಡಿ ಅಡ್ಡ ಬರುತ್ತೆ ಹೇಳೋಕ್ಕಾಗಲ್ಲ. ಇವರೆಲ್ಲ ನೀಟಾಗಿ ಬಂದರೂ ರೋಡೇ ಸರಿ ಇರೋಲ್ಲ. ಇನ್ ಕೇಸ್ ಇದೆಲ್ಲ ಸರಿ ಇದ್ದು ಪರ್ಫೆಕ್ಟ್ ರೈಡಿಂಗ್ ಕಂಡೀಷನ್ ಅಂತ ಇದ್ದಾಗ ಗಾಡಿನೇ ಕೈ ಕೊಟ್ಬಿಡುತ್ತೆ ಗುರು. ಅಂದರೆ ಇವಳಲ್ಲ, ಲೈಕ್ ಜನರಲಿ ಹೇಳ್ತಿರೋದು, ಗಾಡಿ ಯಾವ ಥರ ಕೈ ಕೊಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಪಂಚರ್ ಆಗೋದು. ಏನು ಕ್ರೇಜಿ ಗೊತ್ತಾ ಇದೆ. ಸಖತ್ತಿದೆ ಗುರು ವೆದರ್ ಮಾತ್ರ. ಈಗ ವೆದರ್ ಇಸ್ ಪರ್ಫೆಕ್ಟ್. ಇನ್ನು 2 months ಅಷ್ಟರಲ್ಲಿ ಮಾನ್ಸೂನ್ ಬರುತ್ತೆ. ವಾ, ಮಾನ್ಸೂನ್ ರೈಡ್ಸ್ ಆರ್ ಸಿಂಪ್ಲಿ ಜಸ್ಟ್ ಅನದರ್ ಲೆವೆಲ್. ಅದೊಂಥರ ಎಲ್ಲ ಗ್ರೀನರಿ, ರೋಡ್ಸ್ ಎಲ್ಲ ಈಗ ಕರೆಂಟ್ಲಿ ಡ್ರೈಡ್ ಕಂಡೀಷನ್ ಇರುತ್ತೆ. ಸೊ ಗ್ರೇಯಿಶ್ ಇರುತ್ತೆ. ಮಳೆ ಬಂದಾಗ ಫುಲ್ ಕಂಪ್ಲೀಟ್ಲಿ ವೆಟ್ ಆಗಿರೋದಕ್ಕೂ ಬ್ಲ್ಯಾಕ್ ಕಾಣಿಸುತ್ತೆ. ಏನು ಸಖತ್ ಕಾಣಿಸುತ್ತೆ ಅಂದರೆ ಬ್ಯೂಟಿ ಆಫ್ ಮಾನ್ಸೂನ್ ರೋಡ್ಸ್. ನಮಗೊಂದು ಡೌಟು, ಬಸ್ಗಳಿಗೆ ಯಾಕೆ ಇಂಡಿಕೇಟರ್ ಏನೂ ಇರಲ್ವಾ ಯೂಸ್ ಮಾಡೋಕ್ಕೇನು? ಇಂಡಿಕೇಟರ್ ಓಕೆ, ಹಾಳಾಗಿದೆ ಅನ್ಕೊಳ್ಳೋದ. ಬ್ರೇಕ್ ಲೈಟ್ಸ್ ಇರಲ್ವಾ, ಸ್ಟಾಪ್ ಲೈಟ್ಸ್ ಇರಲ್ವಾ? ಯಾಕೆ ಆ ಥರ ರೋಡ್ ಮಧ್ಯದಲ್ಲಿ ನಿಲ್ಸ್ಕೊಂಡು ವಿತೌಟ್ ಎನಿ ಇಂಡಿಕೇಶನ್ ಗುರು? ಹಿಯರ್ ಇಸ್ ಅ ರೈಡಿಂಗ್ ರೂಲ್, ಆರ್ ಯು ಕ್ಯಾನ್ ಲಿಟ್ರಲಿ ಕಾಲ್ ಇಟ್ ಕಾಮನ್ ಸೆನ್ಸ್. ಓಕೆನಾ? ನೀವೇನಾದರೂ ಸ್ಲೋಗಿ ಹೋಗ್ತಿದ್ದೀರ ಅಂದರೆ ಲೆಫ್ಟಲ್ಲಿ ಪರ್ಟಿಕ್ಯುಲರ್ಲಿ ಸ್ಲೋ ಲೇನ್, ಅದು ಸ್ಲೋಗಿ ಹೋಗ್ತೀರ ಅಂದರೆ ಆ ಲೇನ್ನ ಫಾಲೋ ಮಾಡಿ.
ಯಾರಾದರೂ ಫಾಸ್ಟಾಗಿ ಹೋಗಬೇಡಿ, ಫಾಸ್ಟಾಗಿ ಹೋಗಿ ಅಂತ ಏನಾದರೂ ಅಂದ್ರೆ ಇಲ್ಲ, ಸ್ಲೋ ಆಗಿ ಹೋಗಿ, ಬಟ್ ಅದಕ್ಕೋಸ್ಕರ ಅಂತ ಒಂದು ಪರ್ಟಿಕ್ಯುಲರ್ ಲೇನ್ ಇದೆ, ಅದನ್ನು ಆಕ್ಯುಪೈ ಮಾಡಿ. ಇಫ್ ಯು ಆರ್ ಗೋಯಿಂಗ್ ಸ್ಲೋ, ಜಸ್ಟ್ ಕಮ್ ಲೆಫ್ಟ್ ಸೊ ದ್ಯಾಟ್ ಬೇರೆಯವರಿಗೆ ಡಿಸ್ಟರ್ಬ್ ಆಗಲ್ಲ. 12 seconds later. ಯಾರು ಗುರು ಇವನು? ಮೂಡ್ ಆಫ್ ಹಾಲ್ ಮಾಡ್ಬಿಡ್ತಾರೆ ಡೈಲಿ. ಅಲ್ಲ ಗುರು, ಉಗಿಯೋದ ರೋಡ್ ಮಧ್ಯದಲ್ಲಿ ಕಾಮನ್ ಸೆನ್ಸ್ ಇಲ್ವಾ ಎಲ್ಲಿ ಉಗಿಬೇಕಂತ? ಕಾಮನ್ ಸೆನ್ಸ್, ಸಿವಿಕ್ ಸೆನ್ಸ್ ಎಲ್ಲ ಯಾವ ವಯಸ್ಸಲ್ಲಿ ಹೇಳ್ಕೊಡ್ಬೇಕು ಅವಾಗಲೇ ಕಲಿಸ್ಬಿಟ್ರೆ ಈ ಥರ ಆಡಲ್ಲ. ಹೇಳ್ಕಳಿ ಅನ್ಎಜುಕೇಟೆಡ್ ಬಡೇತವ. ಇವ್ರಗಳ ಜೊತೆ ಆರ್ಗ್ಯೂ ಮಾಡೋಕ್ಕೂ ಆಗಲ್ಲ ಗುರು. ಏನಂತ ಆರ್ಗ್ಯೂ ಮಾಡೋದು ಜೊತೆ? ವಾವ್, ಏನು ಕ್ರೇಜಿ ಇದೆ ಗುರು ಸನ್ರೈಸು.